ಎಲ್ಲರಿಗೂ ನಮಸ್ಕಾರ. ಈಗ ಸೇಲಿಗೆ ಬಂದಿರೋದು 5.5 ಎಕರೆ ಕಾಫಿ ತೋಟ ನೋಡಿ. ಇದೇ ರೋಡಿಗೆ ರೈಟ್ ಸೈಡಿಗೆ ಕಾಣ್ತಾ ಇರೋದು 5.5 ಎಕರೆ ರೋಬಸ್ಟಾ ಕಾಫಿ ತೋಟ. ಕಾಫಿ, ಅಡಿಕೆ ಮತ್ತು ಕಾಳು ಮೆಣಸು. ಈಗ ನಾನು ರೋಡಿಂದ ಸ್ವಲ್ಪ ವೀಡಿಯೋ ಮಾಡ್ತಾ ತೋಟದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸಿಂಗಲ್ ಬೌಂಡ್ರಿ. ಟೋಟಲ್ ಏರಿಯಾ ಇರೋದು 5.5 ಎಕರೆ. ಕಾಫಿ, ಅಡಿಕೆ ಮತ್ತು ಕಾಳು ಮೆಣಸು ಹಾಗೂ 15 ತೆಂಗಿನ ಮರಗಳಿವೆ. ಮೇನ್ ರೋಡಿಂದ 1.5 ಕಿಲೋಮೀಟರ್ ದೂರದಲ್ಲಿ ಈ ಕಾಫಿ ತೋಟ ಇರೋದು. ಫುಲ್ಲು ಫೆನ್ಸಿಂಗ್ ಆಗಿ ಡೈರೆಕ್ಟು ತಾರ್ ರೋಡಿಗಿದೆ ನೋಡಿ. ಇದೇ ತಾರ್ ರೋಡು. ಇದು ಸುಮಾರು 35 ವರ್ಷದ ರೋಬಸ್ಟಾ ಕಾಫಿ ಗಿಡಗಳು. ಈ ಕಾಫಿ ತೋಟದಲ್ಲಿ 1 ಎಕರೆಗೆ 40ರಿಂದ 45 ಚೀಲದಷ್ಟು ಕಾಫಿ ಬರುತ್ತೆ ವರ್ಷಕ್ಕೆ. ತೋಟದ ಬೌಂಡ್ರಿ ಇರೋ ಕಡೆ ಎಲ್ಲ ಅಡಿಕೆ ಹಾಕಿದ್ದಾರೆ ನೋಡಿ. ಸುತ್ತಲೂ ಅಡಿಕೆ. ಆಚೆ ಹೋದರೆ ಸ್ವಲ್ಪ ಗದ್ದೆ ಇದೆ, ಗದ್ದೆಯಲ್ಲಿ ಕೂಡ ಅಡಿಕೆ ಹಾಕಿದ್ದಾರೆ. ಅದು ನಾನು ಆಮೇಲೆ ತೋರಿಸ್ತೀನಿ. ಟೌನ್ಗೆ ತುಂಬ ಹತ್ತಿರವಿರೋ ಪ್ರಾಪರ್ಟಿ ಇದು ನೋಡಿ. ಇದು ಫೆನ್ಸಿಂಗು, ಸುತ್ತಲೂ ಫೆನ್ಸಿಂಗ್ ಮಾಡಿದ್ದಾರೆ, ಅಂದರೆ ಬೇಲಿ. ಇದು ರೋಡು ತೋಟದ ಒಳಗಡೆ. ನಾನು ಈ ರೋಡಲ್ಲಿ ಆಚೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಅಡಿಕೆ ತೋಟ ಇದೆ ಆ ಕಡೆ. ಮತ್ತು ದೊಡ್ಡ ಒಂದು ಕೆರೆ ಕೂಡ ಇದೆ. ಈ ಅಡಿಕೆ ಎಲ್ಲ ಫಸಲು ಬರುವಂಥ ಮರಗಳು. ಇದರಲ್ಲಿ ಸಣ್ಣ ಅಡಿಕೆ ಮರಗಳು ಕೂಡ ಇದೆ. ಕಾಫಿ, ಕಾಳು ಮೆಣಸು ಮತ್ತು ಅಡಿಕೆ ಮುಖ್ಯ ಬೆಳೆ ನೋಡಿ. ಇದೆಲ್ಲ ರೋಬಸ್ಟಾ ಕಾಫಿ ಗಿಡಗಳು. ಕಾಫಿ, ಕಾಳು ಮೆಣಸು ಮತ್ತು ಅಡಿಕೆ ಎಲ್ಲ ಸೇರಿ ವರ್ಷಕ್ಕೆ ಸುಮಾರು 35 ಲಕ್ಷದ ಮೇಲೆ ಇನ್ಕಮ್ ಬರುವಂಥ ತೋಟ ಇದು. 99% ಇದು ತುಂಬ ಕಂಡೀಷನ್ ಆಗಿರುವ ಕಾಫಿ ತೋಟ ನೋಡಿ. ಇದೆಲ್ಲ ರೋಡು, ಎಲ್ಲ ಕಡೆ ರೋಡಿದೆ. ಟ್ರ್ಯಾಕ್ಟ್ರು, ಜೀಪು ಹೋಗೋದಕ್ಕೆ ಅಂತ ರೋಡ್ ಮಾಡಿದ್ದಾರೆ. ಕಾರು ಕೂಡ ಹೋಗ್ಬೋದು ನೋಡಿ. ಇದು ಬಾವಿ ತುಂಬ ಹಳೆಯದು. ಇವಾಗೆಲ್ಲ ರಿಂಗ್ ಹಾಕ್ತಾರೆ ಬಾವಿಗೆ. ಡಾಕ್ಯುಮೆಂಟ್ಸ್ ಬಗ್ಗೆ 2 ಮಾತೇ ಇಲ್ಲ. ಸಿಂಗಲ್ ಓನರು, ಸಿಂಗಲ್ RTC ಮತ್ತು ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ. ಇದು ಸಿಂಗಲ್ ಬೌಂಡ್ರಿ. ಮನೆ ಕಟ್ಟಲಿಕ್ಕೆ ಕೂಡ ತುಂಬ ಒಳ್ಳೆಯ ಜಾಗ ಇದು, ಏಕೆಂದರೆ ರೋಡ್ಗೆ ತುಂಬ ಹತ್ತಿರದಲ್ಲಿದೆ. ಹೋಗುವ ದಾರಿಯಲ್ಲೆಲ್ಲ ತುಂಬ ಮನೆಗಳೇ ಸಿಗೋದು. ಅದರಿಂದ ಯಾವ ಟೈಮಲ್ಲಿ ಕೂಡ ಬರ್ಬೋದು, ಯಾವ ಪ್ರಾಬ್ಲಮ್ ಇಲ್ಲ. ಈ 5.5 ಎಕರೆಯಲ್ಲಿ 1 ಎಕರೆ ಕಮರ್ಷಿಯಲ್ ಕನ್ವರ್ಷನ್ ಆಗಿದೆ. ಅದರಿಂದ ಬೆಲೆ ಸ್ವಲ್ಪ ಜಾಸ್ತಿನೇ ಇದೆ ಈ ಪ್ರಾಪರ್ಟಿಗೆ. ಎಲೆಕ್ಟ್ರಿಸಿಟಿ, ನೀರು, ರೋಡು ಹಾಗೂ ಎಲ್ಲ ರೀತಿಯ ಸುಸಜ್ಜಿತವಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ಮರಗಳ ಬಗ್ಗೆ ಹೇಳಬೇಕೆಂದರೆ ಜಂಗಲ್ವುಡ್ ಮತ್ತು ಸಿಲ್ವರು ಸ್ವಲ್ಪ ಇದೆ. ಈ ಅಡಿಕೆ ತೋಟದ ಮಧ್ಯ ಸಿಲ್ವರ್ ಹಾಕಿದ್ದಾರೆ. ಕಾಫಿ ತೋಟದಲ್ಲಿ ಫುಲ್ಲು ಜಂಗಲ್ವುಡ್ಡೇ ಇರೋದು. ಇದೆಲ್ಲ ಬಂದು ಫ್ಲ್ಯಾಟ್ ಲ್ಯಾಂಡು, ಆರಾಮಾಗಿ ವಾಕ್ ಮಾಡ್ಬೋದು. ತೋಟದ ಎಲ್ಲ ಬೌಂಡ್ರಿ ಕೂಡ ನಡ್ಕೊಂಡು ಹೋಗ್ಬೋದು. ಹತ್ತೋದು ಇಳಿಯೋದು ಆ ಥರ ಯಾವುದಿಲ್ಲ, ಎಲ್ಲ ಫ್ಲ್ಯಾಟ್ ಲ್ಯಾಂಡ್ ಇದು. ನಾನೀಗ ತೋಟದ ಕೆರೆ ಹತ್ತಿರ ಬಂದಿದ್ದೀನಿ. ಇದು ತುಂಬ ದೊಡ್ಡ ಕೆರೆ, 25 ಅಡಿ ಆಳ ಇದೆ. ಈ ಕೆರೆ ಮಾಡಿ 2 ವರ್ಷ ಆಗಿದೆಯಂತೆ. ಬೇಸಿಗೆಯಲ್ಲಿ ಫುಲ್ಲು ನೀರಿರುತ್ತೆ, ಮಳೆಗಾಲದಲ್ಲಿ ಇನ್ನೂ ಮೇಲೆ ಬರುತ್ತೆ ನೀರು. ಈ ಕೆರೆ ಇಷ್ಟು ಮಾತ್ರ ಅಲ್ಲ, ನಿಮಗೆ ಈ ಕೆರೆಯ ಸುತ್ತ ತೋರಿಸ್ತೀನಿ ಎಷ್ಟು ದೊಡ್ಡದು ಅಂತ. ಅದರ ಸೈಡಲ್ಲೆಲ್ಲ ರೋಡ್ ಇದೆ ನಡ್ಕೊಂಡು ಹೋಗಲಿಕ್ಕೆ. ಹತ್ರ ಹೋಗಬಾರ್ದು, ಅಂದರೆ ತುಂಬ ಆಳ ಇದೆ ಇದು. ಈಗ ನಡ್ಕೊಂಡು ಕೆರೆಯ ಸುತ್ತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಕೆರೆಯ ಆಚೆ ಕಾಣ್ತಾ ಇರೋದು ಕೂಡ ಇದೇ ಪ್ರಾಪರ್ಟಿಗೆ ಸೇರಿದ್ದು. ಅದೆಲ್ಲ ಅಡಿಕೆ ತೋಟ. ಅಲ್ಲಿ ಕಾಫಿನೂ ಇದೆ, ಅಡಿಕೆಯ ಮಧ್ಯದಲ್ಲಿ ಕಾಫಿನೂ ಹಾಕಿದ್ದಾರೆ. ಅದೆಲ್ಲ ಅರಬಿಕಾ ಕಾಫಿ ಗಿಡಗಳು ಮಧ್ಯೆ ಹಾಕಿರೋದು ನೋಡಿ. ನಾನೀಗ ಅಲ್ಲಿಗೆ ಬಂದಿದ್ದೀನಿ. ಕೆರೆಯ ಪಕ್ಕದಲ್ಲಿರೋ ತೋಟ ಇದು. ಫುಲ್ಲು ಅಡಿಕೆ, ಮಧ್ಯೆ ಕಾಫಿ ಹಾಕಿದ್ದಾರೆ. ಇಲ್ಲಿರೋ ಕಾಫಿ ಗಿಡಗಳಿಗೆ 3 ವರ್ಷ ಆಗಿದೆ ಅಷ್ಟೇ. ಅಡಿಕೆ ಮರಗಳೆಲ್ಲ ಸ್ವಲ್ಪ ದೊಡ್ಡದು ನೋಡಿ. ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಓಪನ್ ಇಲ್ಲ, ಎಲ್ಲ ಕಡೆ ಕಾಫಿ ಗಿಡ ಮತ್ತು ಅಡಿಕೆ ಹಾಕಿ ಫುಲ್ಲು ಕವರ್ ಮಾಡಿದ್ದಾರೆ. 99% ಇದು ತುಂಬ ಕಂಡೀಷನ್ ಆಗಿರುವ ಕಾಫಿ ತೋಟ.
ನಾನೀಗ ನಿಮಗೆ ಈ ಪ್ರಾಪರ್ಟಿಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರ ಇದೆ ಅಂತ ಹೇಳ್ತೀನಿ. ಬೆಂಗಳೂರು 150 ಕಿಲೋಮೀಟರ್, ಮೈಸೂರು 95 ಕಿಲೋಮೀಟರ್ ಹಾಗೂ ಹುಣಸೂರು 60 ಕಿಲೋಮೀಟರ್ ದೂರದಲ್ಲಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.